ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿದೆ ನೋಡಿ. ಸ್ಪೆಷಲ್ ಅಂತ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಮೊದಲನೇದಲ್ಲೇ ನಾನು ಮನೆ ಪೂಜೆ ಮಾಡೋದ್ರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ದೇವಸ್ಥಾನ ಅಲ್ಲ ಏನೇ ಒಂದು ಮಾಡ್ತೀರಾ ಅಂದರೂ ಮೊದಲನೇದಾಗಿ ಮನೇಲಿ ಫಸ್ಟ್ ಪೂಜೆ ಮಾಡಬೇಕು. ಆಮೇಲೆ ನೀವು ಹೊರಗಡೆ ಹೋಗಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಮನೇಲೇ ಏನು ಮಾಡ್ದಿರ ನೀವು ಹೊರಗಡೆ ಹೋಗಿ ಮಾಡ್ತೀರಾ ಅಂದರೆ ದೇವರು ಯಾವುದೇ ರೀತಿ ನಿಮಗೆ ಪ್ರತಿಫಲ ಕೊಡಲ್ಲ ಅನ್ನೋದೊಂದು ಮಾತಿದೆ. ಸೊ ಹಾಗಾಗಿ ಫಸ್ಟ್ ಮನೇಲಿ ಪೂಜೆ ಮಾಡಿ, ಅದಾದಮೇಲೆ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ರಥೋತ್ಸವ ಇದೆ. ಎಸ್, ನನ್ನ ಶಾರ್ಟ್ಸ್ ನೋಡೋರಿಗೆ ಗೊತ್ತಿರುತ್ತೆ, ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ನಮ್ಮ ಏರಿಯಾದಲ್ಲಿ ಜಾತ್ರೆ ಇದೆ ಹಾಗೆ ಹಿಂಗೆ ಅಂತ. ಸೊ ನಮ್ಮ ಜಾತ್ರೆ ನಡೀತಿದೆ ರಥೋತ್ಸವ. ಸೊ 5 ವರ್ಷದಿಂದ ಇದ್ದರೂ ಕೂಡ ನಾನು ಇದೇ ಮೊದಲನೇ ಸಲಿಗೆ ನಾನು ಅಟೆಂಡ್ ಆಗಿದ್ದು ಕೂಡ. ಆ್ಯಂಡ್ ತುಂಬಾ ಬಿಸಿಲಿತ್ತು. ಬಾಳೆಹಣ್ಣೆಲ್ಲ ತೊಗೊಂಡು, ನಿಮ್ಗೆ ಗೊತ್ತು ಬಾಳೆಹಣ್ಣು ಪಾತ್ರೆ ಇರೋದನ್ನೆಲ್ಲ ಎಸಿತಾರಲ್ವ, ಸೊ ಅದಕ್ಕೆ ಹೊರಟಿದ್ದು ಅಮ್ಮ, ನಾನು, ದೊಡ್ಡಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಚಿಕ್ಕಣ್ಣಂದವ್ರು ಬಿಟ್ಟು ಎಲ್ಲರೂ ಬಂದಿದ್ದರು. ಆ್ಯಂಡ್ ಇದಾಗಿತ್ತು. ಅಂದರೆ ಸ್ವಲ್ಪ ದೂರ ಮಾತ್ರ ಎಳಿತಾರೆ. ಸೊ ನಾವು ಹೋಗೋಸ ಸ್ವಲ್ಪ ಮುಂದೆ ಬಂದಿದ್ರು. ಬಹಳ ದೂರ ಏನು ರಥನ ಹೇಳ್ಕೊಂಡು ಹೋಗಲ್ಲ, ಅಲ್ಲೇ ಸ್ವಲ್ಪ ಆರ್ಚಿಂದ ಯೂಟರ್ನ್ ತೊಗೊಂಡು ಬರ್ತಾರೆ. ಸೊ ಅಲ್ಲಿ ಕೂಡ ನಾವು ಹಗ್ಗ ಇಟ್ಕೊಂಡು ವೀಡಿಯೋ ಮಾಡಿರೋದಂಥದ್ದು. ತುಂಬ ಗಜಿಬಿಜಿ ಹಾಕ್ತಾ ಇರ್ತಾರೆ. ನಿಮ್ಗೆ ಗೊತ್ತು, ತುಂಬ ಜಾಗ ಕಮ್ಮಿ ಇದ್ದರೆ. ಆ್ಯಂಡ್ ಪಾಪ ಕೆಲವೊಂದು ಹುಡುಗಿದು ಹೇರ್ ನಿಮ್ಗೆ ಗೊತ್ತು, ಫ್ರೀ ಹೇರ್ ಬಿಟ್ಟರೆ ಏನಾಗುತ್ತೆ ಅಂತ ಇಲ್ಲಿ ನಾನೇ ಅವ್ರ ವರ್ಷದಲ್ಲಿ ಮೊದಲನೇ ಬಾರಿಗೆ ನಾನು ಹೋಗಿ ರಥನ ಹೇಳ್ದಿರೋದಂದರೆ ಐ ಆಮ್ ಸೊ ಹ್ಯಾಪಿ ದಾಟ್. ಯಾಕಂದರೆ ನಾನು ಯೂಶ್ವಲಿ ನನ್ನ ಮನೆ ಹತ್ರ ಇದ್ರೂ ಕೂಡ ಹೋಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಅಲ್ಲೆಲ್ಲ ಮಿಂಗಲಾಗೋಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಹೋಗ್ತೀನಿ, ನಮ್ಮೂರೇ ಅನ್ನೋ ಥರ ಫೀಲ್ ಬಂದಿದೆ. ದೊಡ್ಡಮ್ಮ ನಾವೆಲ್ಲರೂ ಹೋಗಿ ಇಳಿತಾ ಇದ್ದೀವಿ. ಸ್ವಲ್ಪ ಕಂಜಸ್ಟ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಟರ್ನಿಂಗ್ ಮಾಡಬೇಕಾದ್ರೆ ಇದಾಗ್ತಿತ್ತು. ಆ್ಯಂಡ್ ಅದು ರೊಟೇಟ್ ಆಗಿದ ತಕ್ಷಣ ಎಲ್ಲರೂ ಖುಷಿಯಿಂದ ಕ್ಲ್ಯಾಪ್ ಮಾಡಿದೆಲ್ಲ ಮಾಡ್ತಾಯಿದ್ರು. ಫಸ್ಟೆಲ್ಲ ಯಾರನ್ನ ನೋಡಿದ್ರೆ ಏನು ಅನ್ಕೊಂತಾರೆ ಅಂತ ಫೀಲ್ ಇರ್ತಿತ್ತು. ಬಟ್ ಈಗಂತೂ ನಿಜ ಯಾರೇನು ಅನ್ಕೊಂಡು ನನಗೇನೋ ಅನ್ಸಲ್ಲ. ಸೊ ನಮ್ಗೆ ಇಷ್ಟ ಆದರೆ ನಾವು ಹೋಗ್ತೀವಿ. ಇಲ್ಲೆಲ್ಲ ನೋಡಿ ಅಮ್ಮ ದೊಡ್ಡಮ್ಮ ಎಲ್ಲ ಹೆಂಗೆ ನಾಗ್ತಾ ಇದ್ದಾರೆ. ಆ್ಯಂಡ್ ಈ ಥರ ಎಲ್ಲ ಆದಮೇಲೆ ನಾನು ಫ್ರೆಂಟಿಂದ ಸ್ವಲ್ಪ ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ನಮ್ಮ ಕೈ ಕೂಡ ಕೊಟ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಜಾಸ್ತಿ ನನ್ನ ಮುಖ ಏನೂ ಕಾಣಿಸಲ್ಲ, ಬಿಕಾಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಫೇಸು ತೋರ್ಸೋಕ್ಕೆ ನನಗೆ ಧೈರ್ಯ ಬಂದಿಲ್ಲ ಎಲ್ಲರ ಮುಂದೆ. ಆ್ಯಂಡ್ ಹಾಗೆ ಪ್ರಸಾದಗಳು ಕೊಡ್ತಾಯಿದ್ರು, ಊಟ ಕೂಡ ಇತ್ತು. ಬಟ್ ಈ ಥರ ಪ್ರಸಾದಗಳನ್ನೇ ನಾವು ತೊಗೊಂಡ್ವಿ. ಅದಾದಮೇಲೆ ಮಜ್ಜಿಗೆ, ಪಾನಕ ಎಲ್ಲ ಇತ್ತು. ಬೆಳಗ್ಗೆಯಿಂದ ನಾವೇನು ಅಡುಗೆ ಮಾಡಿರಲಿಲ್ಲ. ಸೊ ನಾವು ಅಲ್ಲೇ ಊಟ ಮಾಡ್ಬೋದು ಅಂತ ಅಮ್ಮ ನಾವು ಅಂದ್ಕೊಂಡ್ವಿ. ಬಟ್ ಆ ಕ್ರೌಡಲ್ಲಿ ನಿಜ ಹೇಳ್ತೀನಿ, ಮಜ್ಜಿಗೆ, ಪಾನಕ ಅಲ್ಲಿ ಕೊಡ್ತಿರೋ ಪುಳಿಯೋಗರೆ ಅದು ಇದನ್ನೇ ಸಾಕಾಗಿತ್ತು ಅಂತ ಅನಿಸ್ಬಿಡ್ತು. ಊಟಕ್ಕೆ ಹೋದರೆ ಹೆವಿ ರಶ್ ಇದ್ದರು. ಸೊ ಹಾಗಾಗಿ ಊಟನಲ್ಲಿ ಹೋಗೋದು ಬೇಡ ಅಂತ ಹೇಳಿ ರಥ ಹತ್ರ ಎಲ್ಲ ನೋಡಿಕೊಂಡು ಅದಾದಮೇಲೆ ದೇವ್ರ ದರ್ಶನಕ್ಕಂತ ಹೋಗ್ತೀವಿ. ಎಲ್ಲ ಸ್ಪ್ಲಿಟ್ ಆದ್ವಿ. ಬಟ್ ನಮ್ಮನೆ ನೆಕ್ಸ್ಟ್ ರೋಡೆ, ಯಾರೆಲ್ಲೇ ಹೋದರೂ ಕಡೆಗೆ ನಮ್ಮ ಮನೆಗೆ ಬಂದೇ ಬರ್ತೀವಿ. ನಮ್ಮಮ್ಮ ಪ್ರಸಾದ ಇಸ್ಕೊಂಬರಕ್ಕೆ ಹೋಗಿದ್ರು. ಎಷ್ಟು ಇಸ್ಕೊಂತೆ ಫಸ್ಟ್ ದರ್ಶನ ಮುಗಿಸ್ಕೊಳ್ಳೋಣ ಬಾ ಅಂತ ಹೇಳಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ. ಸೊ ವರ್ಡ್ ಜಾಸ್ತಿ ಬರ್ತಾಯಿದೆ, ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಎಂಟ್ರೆನ್ಸ್ ನಾವು ತೊಗೊತಾ ಇದ್ದೀವಿ. ನೀವೇನಾದರೂ ಹೇಳ್ಚನಳ್ಳಿ ಜರ್ನಳ್ಳಿ ಈ ಕಡೆ ಇರೋರಿಗೆ ತುಂಬ ಜನ ಗೊತ್ತಿರುತ್ತೆ ಈ ದೇವಸ್ಥಾನ. ತುಂಬ ಜನ ಬಂದಿರೋ ತುಂಬ ಕಡೆಯಿಂದ. ನಾನು ಝೂಮ್ ಹಾಕ್ಬಿಟ್ಟು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಭಯ ನನಗೆ, ಒಳಗಡೆ ಹೋಗಿ ವೀಡಿಯೋ ಮಾಡಿದೆ ಏನಾದರೂ ಅಂದ್ಬಿಡ್ತಾರೆ ಅಂತ. ಹಾಗಾಗಿ ನೋಡಿ, ಅದು ಇಲ್ಲಿ ಚೆನ್ನಾಗಿ ಕಾಣಿಸಿದೆ ಅಂದ್ಕೊತೀನಿ. ಹೋಪ್ಫುಲಿ ನೋಡ್ತಾ ಇದ್ದರೆ ಕೈ ಮುಕ್ಕೊಂಬಿಡಿ ನೀವು. ಈ ವಿಡಿಯೋನ ನಾನು ಒಂದು 4 days ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮ ಕಾಯಿನ್ ತೊಗೊಬಂದು ನನ್ನ ಕೈ ಕೊಟ್ಟರು. 10 ರೂಪಾಯಿಂದ ಹಾಕು ಅಂತ ನಾನೇನು ಕ್ಯಾರಿ ಮಾಡಿರಲಿಲ್ಲ. ದೇವರಿಗೆ ಒಂದು ನಮಸ್ಕಾರ ಹಾಕಿ ಅಲ್ಲಿ ಸ್ವಲ್ಪ ಹೂ ಅದೆಲ್ಲ ತೊಗೊಂಡು ಮುಂದೆ ಹೊರಟ್ವಿ. ನೋಡಿ, ಇಲ್ಲೂ ನಾನು ಟ್ರೈ ಮಾಡ್ತಿದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಭಯ, ನಿಜ ಹೇಳ್ತೀನಿ. ಈಗ ಏನಾದರೂ ಅಂದ್ಬಿಟ್ರೆ ಸುಮ್ಮನೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ. ತೆಗಿಬಾರ್ದು ಆ್ಯಕ್ಚುಲಿ ಯೂಶ್ವಲಿ. ಬಟ್ ವಿಡಿಯೋಗೋಸ್ಕರ ಹಂಗೆ ಕ್ಯಾಪ್ಚರ್ ಮಾಡಿದೆ. ಇಲ್ಲೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಡೋಂಟ್ ಆಸ್ಕ್ ಎನಿಥಿಂಗ್. ಫೋಟೋಸ್ ಮೀನ್ಸ್ ದೇವ್ರ ಹೆಸ್ರು ಏನು ಅಂತ ನೀವು ನೋಡ್ತಾ ಇದ್ರೇ ಗೊತ್ತಾಗ್ತಿರುತ್ತೆ. ಯಾಕಂದರೆ ನೇಮ್ ಬೋರ್ಡೆಲ್ಲ ಅವರು ಕವರ್ ಮಾಡಿದ್ದಾರೆ ಡೆಕೋರೇಷನಲ್ಲಿ. ಹಾಗಾಗಿ ಜಸ್ಟ್ ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಿರುತ್ತೆ. ನಾನು ಈ ನಡುವೆ ಸ್ವಲ್ಪ ಪೂಜೆ ಅದು ಇದು ಅಂತ ಹೋಗ್ತಿದ್ದೆ. ಫಸ್ಟ್ ಅಂತೂ ಏನೂ ಹೋಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ರೂ ಕೂಡ ನಾನು ದೇವ್ರ ಮುಖ ನೋಡಲ್ಲ ಹೇಳಬೇಕು ಅಂದರೆ. ಬಟ್ ಏನೋ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಅಂತ ನಾನು ಇವಾಗ ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಇದೆಲ್ಲ ಆದಮೇಲೆ ಅಲ್ಲಿ ಇದರಲ್ಲಿ ಹಿಂದಿನ ದಿನ ಹೋಮ ಎಲ್ಲ ಮಾಡಿದರು. ಅಲ್ಲಿ ಅಮ್ಮ ಎಲ್ಲ ಹೋಗಿ ನಮಸ್ಕಾರ ಮಾಡ್ತಿದ್ರು. ನಾನು ಹೋಗಿ ನಮಸ್ಕಾರ ಮಾಡಿಕೊಂಡೆ. ಅದೇ ಗ್ಯಾಪಲ್ಲಿ ಅಮ್ಮ ದೊಡ್ಡಮ್ಮ ಎಲ್ಲ ಫೋಟೋ ಚೆನ್ನಾಗಿ ತೊಗೊಂಡ್ರು. ಅದಾದಮೇಲೆ
ಆಚೆ ಬರ್ಬೇಕಾದ್ರೆ ನಮ್ಮ ದೊಡ್ಡಮ್ಮ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ನೋಡಿ. ಅಂದರೆ ಒಬ್ರು ಆಂಟಿ ಕೈಕೊಂಡು ಇಳಿಸಿ ಅಂತ ಕೇಳಿದ್ದು, ನಗು ಬಂತು. ಅದಕ್ಕೆ ಕೆಲಸ ಮಾಡಿ ಹಾಕಿದ್ರೆ ಇವನ್ನೆಲ್ಲ ನೋಡಿ ಫೋಟೋ ಇಟ್ಕೊಳ್ಳೋಣ ಅದು ಇದು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ದೊಡ್ಡಮ್ಮ ಮಾಡಿದ್ರು ಅಂತ ಹೇಳಿದಾನೆ, ಸೋಷಿಯಲ್ ಸರ್ವಿಸ್ ಇದೆ. ಫುಲ್ ನಗು ಬರುತ್ತೆ ನೋಡಿಗೆ. ಆ್ಯಂಡ್ ತಿರ್ಗಾ ಹೊರಗಡೆ ಹೋಗ್ಬೇಕು ಕೂಡ ಟ್ರೈ ಮಾಡಿದೆ ನಿಮಗೆ ತೋರಿಸೋಣ ಅಂತ, ಬಟ್ ತುಂಬ ಜನ ಅಡ್ಡ ಬಂದರು. ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹಾಗಿಲ್ಲ. ಅದಾದಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದಾಗ ನೋಡಿ ಜನ ಎಲ್ಲ ಊಟಕ್ಕೆ ಓಡ್ಬಿಟ್ಟಿದ್ರು. ನಾವೇ ಸ್ವಲ್ಪ ಲೇಟ್ ಆಗಿತ್ತು. ಊಟದಲ್ಲಿ ತುಂಬಾ ರಶ್ ಇತ್ತು. ಅಣ್ಣ ಅದಕ್ಕೆಲ್ಲ ಇಲ್ಲಿ ಸಿಕ್ಕಿದ್ರು ನೋಡಿ. ನಮ್ಮ ಪುಟಾಣಿ ಇದ್ದಾನೆ ಅಳಿ ಮಯ್ಯ, ಹಾಯ್ ಮಾಡು ಅಂದರೆ ನಾಚ್ಕೊಂಡು ಆ ಕಡೆ ನೋಡ್ತಾ ಇದ್ದಾನೆ. ಆ್ಯಂಡ್ ಹಾಗೆ ಒಂದು ನಮ್ಮ ಅಮ್ಮಗೆ ಹೇಳಿದೆ, ಕ್ಲಿಪ್ ತೊಗೊಳ್ಳಿ ಅಮ್ಮ ಪ್ಲೀಸ್, ನಂದೆಲ್ಲೂ ಫೇಸ್ ತೋರಿಸಿಲ್ಲ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತಿಲ್ಲ ಕ್ಲಿಪ್ಸ್ ತೆಗ್ಸ್ಕೊಂಡಿದ್ದೀನಿ. ನನಗೇನಂದರೆ ಎಲ್ಲರೂ ಇದ್ದಾರಲ್ವ ಅದೆಲ್ಲ ತೆಗ್ಸ್ಕೊಳಕ್ಕೆ ತುಂಬಾ ನಗು ಬರ್ತಾಯಿತ್ತು. ಬಟ್ ನೋಡಿ ತುಂಬ ಶೈ ಆಗ್ತಾಯಿದ್ದೀನಿ. ಅದಾದಮೇಲೆ ರಥ ಎಲ್ಲ ಹೇಳ್ದಾದ್ಮೇಲೆ ನಿಮ್ಗೆ ಗೊತ್ತಲ್ಲ ಯಾರ್ಯಾರೆಲ್ಲ ಅಸೋಸಿಯೇಷನ್ಸಲ್ಲಿ, ಸಾರಿ ನಾನೇನು ತಪ್ಪು ಹೇಳ್ತೀನಿ ಗೊತ್ತಿಲ್ಲ, ಅಲ್ಲಿ ಯಾರು ಇನ್ಚಾರ್ಜ್ ಎಲ್ಲ ಇರ್ತಾರೋ ಅವರೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ವೀಡಿಯೋ ತಗೊಂಬರೆ ನಮ್ಮಮ್ಮ ಇನ್ನೂ ಅಲ್ಲೇ ನೋಡ್ತಾ ಇದ್ದಾರೆ. ಅವ್ರಿಗೆ ಬಾ ಮನೆಗೆ ಹೋಗೋಣ ಎಷ್ಟು ನೋಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಆಚೆ ಕರ್ಕೊಂಬರ್ತಾ ಇದ್ದೀನಿ. ಯಾಕಂದ್ರೆ ತುಂಬ ಬಿಸಿಲಿದೆ. ಅಂದರೆ ನಾವು ಆ ಒಂದು ಎಕ್ಸೈಟ್ಮೆಂಟಲ್ಲಿ ನಿಂತ್ಕೊಂಡ್ಬಿಡ್ಬೋದು, ಬಟ್ ಅದಾದಮೇಲೆ ಸಫರ್ ಮಾಡೋದಿರುತ್ತಲ್ಲ. ಈವ್ನಿಂಗ್ವರೆಗೂ ಆಲ್ಮೋಸ್ಟ್ ಮನೆ ಬಿಟ್ಟು ಎಲ್ಲೂ ಬಂದಿಲ್ಲ. ಆ್ಯಂಡ್ ಇಲ್ಲಿ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಹೋದ್ವಿ. ಫ್ಲವರ್ ಕೇಳೋಣ ಅಂದ್ಕೊಂಡೆ, ಬಟ್ ಎಸ್ಸಲ್ಲಿ ಕೇಳ್ತಾ ಅಂತ ಬೈದು ಬಿಡ್ತಾನೆ. ನಮಸ್ಕಾರ ಮಾಡ್ಕೊಬೇಕಾರೆ ಈ ಸ್ವಾಮಿ ನೋಡಿ ಹೆಂಗೂ ರೈಸ್ತಾ ಇದ್ದಾರೆ ನೋಡಿ. ಇಲ್ಲಿ ಕಡೆಗೂ ನಾವು ಪ್ರಸಾದನೆಲ್ಲ ತೊಗೊಂಡು ಬಂದು ನಿಂತಿದ್ವಿ. ಅಮ್ಮ ಎಲ್ಲ ಅಲ್ಲೆಲ್ಲ ಇದ್ದರು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಮನೆಗೆ ಬಂದು ಅದೇ ಊಟ ಥರ ಆಗೋಯ್ತು ನಮ್ದೆಲ್ಲರದು. ಎಲ್ಲರೂ ಅದೇ ತಿಂದು ಅದಾದಮೇಲೆ ಈವ್ನಿಂಗಲ್ಲಿ ನಾನು ಅಕ್ಕ ಮನೆಗೆ ಹೋಗಿದ್ದೆ. ಮೀನ್ಸ್ ನಮ್ಮ ಪಕ್ಕದ ಮನೆಯವರೇ, ಅವ್ರ ಮನೇಲಿ ನೋಡಿ ಏನು ಸಾಕಿದ್ದಾರೆ ಅಂತ. ಇದ್ರಷ್ಟೇ ಏನಾದರೂ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಕ್ಯೂಟಾಗಿದೆ. ಬಟ್ ಇಟ್ಕೊಳ್ಳೋರ್ಗೆ ಇಟ್ಕೊಂಡ್ಬಿಟ್ಟೆ, ಬಟ್ ಅವ್ರು ಹೇಳಿದ್ರು ಅನ್ನೋನ್ ಪರ್ಸನ್ ಬಂದರೆ ಅದು ಕಚ್ಚುತ್ತೆ ಅಂತ. ಓ ಥ್ಯಾಂಕ್ ಗಾಡ್ ನಾನು ಅದನ್ನು ಕೈಲಿ ಟಚ್ ಮಾಡಿಲ್ಲ ಜಾಸ್ತಿ, ಹಾಗಾಗಿ ನಾನು ಸ್ವಲ್ಪ ಬಚಾವಾದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ. ಶಾರ್ಟ್ಸಲ್ಲಿ ಕೂಡ ತುಂಬ ನನಗೆ ರೀಚ್ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ ದಟ್ ಆಲ್ಮೋಸ್ಟ್ ನನ್ನ ಕಾನ್ಸಂಟ್ರೇಷನ್ ಶಾರ್ಟ್ಸ್ ಮೇಲಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.